Hello everyone. The last class we will discuss about types of matrices and equality of matrices. Today let me to discuss about algebra of matrices. ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಮನವಿ ಪ್ರಕಾರ ಕೆಲವೊಂದು ವಿಷಯಗಳನ್ನ ನಮ್ಮ ಕನ್ನಡ ಭಾಷೆಯಲ್ಲೂ ಕೂಡ ನಾವು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ನಾವು ಅಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಎಂತಕ್ಕಂತಹ ವಿಷಯದ ಬಗ್ಗೆ ಮಂಡನೆಯನ್ನ ಮಾಡ್ತಿದ್ದೇನೆ. ಅದರಲ್ಲಿ addition of matrices. Now the definition of addition of matrices: if A and B are any two matrices of same order, the sum of two matrices A plus B is a matrix obtained by adding the corresponding elements of the given matrices. It means what? ಹಾಗಾದ್ರೆ ನಾವು ಜನರಲ್ ಆಗಿ ಎರಡು ಸಂಖ್ಯೆಗಳನ್ನ ಯಾವ ರೀತಿ ಕೂಡಿಸ್ತೀವಿ ಅಂತಕ್ಕಂಥದ್ದು ನಿಮ್ಗೆ ಒಂದು ಕ್ಯಾಶುವಲ್ ಆಗಿ ಗೊತ್ತಿರಬೇಕು. 3+5 ಅಂದ್ರೆ ಎಷ್ಟು? 8 ಅಂತ ಹೇಳ್ತೀವಿ. ಓಕೆನಾ? ಅಲ್ಜಿಬ್ರಾ ಫಾರ್ಮ್ ನಲ್ಲಿ ನಂಬರ್ಗಳನ್ನ ಕೊಟ್ಟಿದ್ದಾನೆ, ನಮ್ಗೆ ಗೊತ್ತಿದೆ ಹೇಗೆ ಈ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ಅಂತಕ್ಕಂಥದ್ದು. 8 ಅಂತ ಹೇಳ್ತೀವಿ. ಅದೇ ರೀತಿ ನಾನು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಹೇಗೆ ಕೂಡಿಸ್ಬೇಕು, ಓಕೆನಾ? ಆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೂಡಿಸಬೇಕು ಅಂತಂದ್ರೆ ಆ ಎರಡು ಮ್ಯಾಟ್ರಿಕ್ಸ್ ನಲ್ಲಿ ಇರ್ತಕ್ಕಂಥ ಆರ್ಡರ್ ಏನಾಗಿರ್ಬೇಕು? ಸೇಮ್ ಇರಬೇಕು ಅಂತ ಹೇಳ್ತಾನೆ. ಫಸ್ಟ್ ಕಂಡೀಷನ್ ನೋಡಿ, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ವಿಲ್ ಬಿ ಸೇಮ್. ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಹೇಳ್ತಾನೆ, ನಾವೇನಾದ್ರೂ ಎರಡು ಮ್ಯಾಟ್ರಿಕ್ಸ್ ಅನ್ನ ಸಮ್ ಮಾಡಬೇಕು ಅಂತಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್, ಆಡಿಂಗ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಇಟ್ ಮೀನ್ಸ್ ವಾಟ್? ಹಾಗಾದ್ರೆ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಮುಂದೆ ಒಂದು ಎಕ್ಸಾಂಪಲ್ ನೋಡಿ. ಎ ಮ್ಯಾಟ್ರಿಕ್ಸ್ ಅನ್ನ ಬರಿತಿದ್ದೀನಿ ಈ ಕಡೆ. ಎ ಇಸ್ ಈಕ್ವಲ್ ಟು 1 2 3 4. ಅದೇ ರೀತಿ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನ ಬರಿತೇನೆ 5 3 7 6. ಫೈಂಡ್ ಎ ಪ್ಲಸ್ ಬಿ. ಹಾಗಾದ್ರೆ ಏನ್ ಮಾಡ್ಬೇಕು ಹೇಳಿ, ನಾವು ಎರಡು ಮ್ಯಾಟ್ರಿಸಸ್ ಗಳನ್ನ ಕೂಡಿಸ್ಬೇಕೀಗ. ಇಲ್ಲಿ ನೋಡಿ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಚಿಹ್ನೆಯನ್ನು ನೋಡ್ಬೇಕು. ಈಕ್ವಲ್ ಇದ್ರೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್, ಸಮ್ ಬಂದ್ರೆ ಕೂಡಿಸ್ಬೇಕು ಅಂತ ಅರ್ಥ, ಮೈನಸ್ ಬಂದ್ರೆ ಕಳಿಬೇಕು ಅಂತ ಅರ್ಥ. ಓಕೆನಾ? ಎ ಪ್ಲಸ್ ಬಿ. ಎ ಅಂದ್ರೆ ಏನು? 1 2 3 4. ಏನಿದೆ ಸೈನ್ ಇಲ್ಲಿ? ಪ್ಲಸ್ ಇದೆ. ಅಂದ್ರೆ ಏನ್ ಮಾಡ್ಬೇಕು? ನಾನು ಕೂಡಿಸ್ಬೇಕು ಅಂತ ಅರ್ಥ. ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೂಡಿಸ್ಬೇಕು. ಹಾಗಾದ್ರೆ 5 3 7 6. ಇಟ್ ಈಸ್ ಈಕ್ವಲ್ ಟು ಏನಂತಾನೆ ಇವಾಗ? ಆರ್ಡರ್ ಸೇಮ್ ಇರಬೇಕು ಅಂತ ಹೇಳ್ತಾನೆ. ನೋಡಿ, ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? 2 x 2. ಓಕೆ, ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಸ್. ಹಾಗಾದ್ರೆ ಸೆಕೆಂಡ್ ಕಂಡೀಷನ್ ಹೇಳ್ತಾನೆ, ಇದು ಎರಡು ಆರ್ಡರ್ ಸೇಮ್ ಇದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಮಾತ್ರ ಕೂಡಿಸಬೇಕು ಅಂತ ಹೇಳ್ತಾನೆ. ನೋಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದ್ರೆ ಈ ಪೊಸಿಷನ್ ನಲ್ಲಿ ಇರ್ತಕ್ಕಂಥ ಫಸ್ಟ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ ಇದೇ ಪೊಸಿಷನ್ ನಲ್ಲಿ ಇರ್ತಕ್ಕಂಥ ಸೆಕೆಂಡ್ ಮ್ಯಾಟ್ರಿಕ್ಸ್ ಎಲಿಮೆಂಟ್ಸ್ ಅನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಕೂಡಿಸಬೇಕು. ಹಾಗಾದ್ರೆ ಏನ್ ಬರ್ತಾ ಆನ್ಸರ್? 1 + 5 ಅದೇ ಪೊಸಿಷನ್ ಅಲ್ಲಿ ಬರೀಬೇಕು ನಾವು. ಹಾಗಾದ್ರೆ ಸೇಮ್ ನೋಡಿ, 2 + 3 ಅದೇ ರೀತಿ 3 + 7, and also here also 4 + 6. Now adding these two matrix, what is the resultant here? 6 5 10 and 10. This is my A plus B matrix. Again it will get 2 x 2. ನೋಡಿ, A 2 x 2 ಇದೆ, B 2 x 2 ಇದೆ. ಆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ನೀವು ಕೂಡಿಸಿದಾಗ ಬಂದಿರತಕ್ಕಂತ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟಾಗಿರ್ಬೇಕು? ಅದೇ ಆರ್ಡರ್ ಆಗಿರ್ಬೇಕು. ಅಂದ್ರೆ ಎಷ್ಟು? 2 x 2 ನೇ ಆಗಿರ್ಬೇಕು. The second one, subtraction
of matrices. If A and B are any two matrices of same order, then the difference of two matrices A minus B, remember one thing, the difference of two matrices should be here A minus B. It means we should do subtraction, is a matrix obtained by subtracting the corresponding elements of the given matrices. It means what? ಅದೇ ರೀತಿ ನಾವೇನ್ ಮಾಡ್ಬೇಕು ಹೇಳಿ ಇವಾಗ ಆರ್ಡರ್ ಸೇಮ್ ಇರಬೇಕಾ? ಆಸ್ ಇಟ್ ಈಸ್ ಅಡಿಷನ್ ಆಫ್ ಮ್ಯಾಟ್ರಿಸಸ್ ಮತ್ತೆ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ಪ್ರೊಸೀಜರ್ ಎರಡು ಸೇಮ್, ಬಟ್ ಅಲ್ಲಿ ಏನ್ ಮಾಡಬೇಕು, ಅಲ್ಲಿ ಕೂಡಿಸಬೇಕು, ಇಲ್ಲಿ ಕಲಿಬೇಕು. Shall we take example? 1 2 3 4 and one more matrix 5 3 2 1. Then find A minus B. Remember one thing, ನೋಡಿ ಇಲ್ಲಿ ಪ್ಲಸ್ ಇದ್ರೆ ಕೂಡಿಸಬೇಕು, ಇಲ್ಲಿ ಮೈನಸ್ ಇದ್ರೆ ಕಲಿಬೇಕು, ಇಲ್ಲಿ ಈಕ್ವಲ್ ಟು ಬಂದ್ರೆ ಆ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಎ ಮೈನಸ್ ಬಿ, ಎ ಅಂದ್ರೆ ಏನು, ಮ್ಯಾಟ್ರಿಕ್ಸ್ ಬರಿಬೇಕು ನಾವು, ಈಸ್ ಈಕ್ವಲ್ ಟು ಇದೆಯಲ್ಲ ಅಂದ್ರೆ ಎರಡೂ ಕಡೆ ಈಕ್ವಲ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾನು ಬರೀತಿದ್ದೇನೆ ಇವಾಗ. ಎ ಅಂದ್ರೆ ಏನಿಲ್ಲಿ, ಎ ಅಂದ್ರೆ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ 1 2 3 4 ಮೈನಸ್ ಬಿ 5 3 2 1. ಇವಾಗ ಏನ್ ಮಾಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಬೇಕೀಗ. ಹಾಗಾದ್ರೆ ನೋಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಅಂದ್ರೆ ಏನು, ಇದು A11 ಇದು B11, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 1 ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ -5. ಅದೇ ರೀತಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 2 ಇಲ್ಲೇನಿದೆ 3 ಇದೆ, ಏನ್ ಮಾಡ್ಬೇಕು ನಾನು, ಸಬ್ಟ್ರಾಕ್ಟ್ ಮಾಡ್ಬೇಕು 2 ಮೈನಸ್ 3. ನೆಕ್ಸ್ಟ್ 3 ಮೈನಸ್ 2, ಈ ಪೊಸಿಷನ್ ಎಲಿಮೆಂಟ್ ಕರೆಸ್ಪಾಂಡಿಂಗ್ ಅಂತ ಕರಿತೀವಿ ನಾವು. 4 ಮೈನಸ್ 1. ಇವಾಗ ಸಿಂಪ್ಲಿಫೈ ಮಾಡಿ ಏನ್ ಬಂತ ಆನ್ಸರ್, 1 ಮೈನಸ್ 5 ಅಂದ್ರೆ ಎಷ್ಟು, -4 minus 1 1 and it is 5. Again it is order of this matrix is 2 cross 2. Remember one thing, the matrix of order A is 2 cross 2, the matrix B of order is 2 cross 2. Subtraction of two matrices is again 2 cross 2. Later I'll take one more example. Example number 2. If A is equal to 1 5 3, okay, and B is equal to -3 4 0, then find in that first one is find A plus B, in that second one is A minus B. ಇವಾಗ ನಾವೇನ್ ಮಾಡಬೇಕು, ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೂಡಿಸಬೇಕು, ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕಳಿಬೇಕು. ಹಾಗಾದ್ರೆ ಫಸ್ಟ್ ಏನಿರುತ್ತೆ ನಮ್ಗೆ, ಫಸ್ಟ್ ಕಂಡೀಷನ್ ಇರುತ್ತೆ ಎರಡು ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರ್ಬೇಕಲ್ಲಿ ಸೇಮ್ ಆಗಿರ್ಬೇಕು ಅಂತ ಹೇಳಿದ್ದೀನಿ. ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? That is 3 row 1 column. ಇದನ್ನು ಸಹ 3 rows 1 column. ಆರ್ಡರ್ ಸೇಮ್, then only we can add. ಈ ತರ ಇದ್ದಾಗ ಮಾತ್ರ ನಾವು ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೂಡಿಸಬಹುದು. ನೋಡಿ ಇವಾಗ 1 5 3 plus -3 4 and 0. Sum of these two matrix 1 plus into minus ಏನಾಗುತ್ತೆ, ಅರ್ಥ ಆಗಿಲ್ಲ ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ಬಿಡಿ -3 ಅಂತ. 5 plus 4 ಇದು 3 plus 0. ಇವಾಗ ಏನ್ ಬರುತ್ತೆ ರಿಸಲ್ಟೆಂಟ್, 1 plus into -3, 5 plus 4 9, 3 plus 0 3. ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ಆನ್ಸರ್ -2 9 3. This is the result of A plus B. Same example, second one. The second one,
Now we should do that minus. ಏನು ಮಾಡಬೇಕ್ರಿ ನಾನಿಲ್ಲಿ ಮೈನಸ್ ಮಾಡಬೇಕೀಗ. ಇದೇ ಎಕ್ಸಾಂಪಲ್ ಮೈನಸ್. ನಾವು ಮೈನಸ್ 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 ಏನಾಗುತ್ತೆ ಇಲ್ಲಿ ರಿಸಲ್ಟೆಂಟ್ 1 minus of minus 3 ಏನಾಗುತ್ತೆ plus 3 5 minus 4 1 3 minus 0 3 the whole resultant is 4 1 3. This is the matrix which obtained by A minus B. The important note here, ಈ ನೋಟ್ ಏನು ಹೇಳ್ಕೊಡುತ್ತಪ್ಪ ಅಂದ್ರೆ ನಾವು ಯಾವುದೇ ಒಂದು ಮ್ಯಾಟ್ರಿಕ್ಸ್ಗೆ ಝೀರೋ ಮ್ಯಾಟ್ರಿಕ್ಸ್ ಅನ್ನ ಕೂಡಿಸಿದಾಗ ಅಥವಾ ಝೀರೋ ಮ್ಯಾಟ್ರಿಕ್ಸ್ ಅನ್ನ ಯಾವುದೇ ಒಂದು ಮ್ಯಾಟ್ರಿಕ್ಸ್ಗೆ ಸಮ್ ಮಾಡಿದಾಗ ನಮಗೆ ರಿಸಲ್ಟೆಂಟ್ ಏನ್ ಬರುತ್ತೆ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳ್ತಾನೆ. ಲೆಟ್ ಮಿ ಟೇಕ್ ಎಕ್ಸಾಂಪಲ್. ಒಂದು ಮ್ಯಾಟ್ರಿಕ್ಸ್ ಅನ್ನ ತಗೋತೀನಿ ಕ್ಯಾಶುವಲ್ ಆಗಿ 1 0 0 5 1 minus 3. ಓಕೆನಾ? What is the order of this matrix? 2 row 3 column. ನೋಡಿ, ನೀವು ಸಮ್ ಮಾಡ್ಬೇಕಂದ್ರೆ ಝೀರೋ ಮ್ಯಾಟ್ರಿಕ್ಸ್ ಏನಾಗಿರ್ಬೇಕು ಹೇಳಿ, ಅದನ್ನು ಸಹ 2 cross 3 ನೇ ಆಗಿರ್ಬೇಕು. ಅಕಸ್ಮಾತ್ ಏನಾದ್ರೂ ಬೇರೆ ಮ್ಯಾಟ್ರಿಕ್ಸ್ ಆಗಿದ್ರೆ ನಾವು ಅದನ್ನ ಸಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಆಡ್ ಮಾಡಿ ಬೇಡನ, ಏನಾಗುತ್ತೆ a plus 0 ಅಂದ್ರೆ ಏನು? a ಅಂದ್ರೆ 1 0 0 5 1 minus 3 plus 0 0 0 0 0 0 ಸಮ್ ಮಾಡಿ ಇವಾಗ 1 plus 0 0 plus 0 0 plus 0 corresponding elements 5 plus 0 1 plus 0 minus 3 plus 0 is equal to ಏನಾಯ್ತು ಅದೇ ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ. ನೋಡಿ, this is nothing but a plus 0 is equal to a ನೇ ಬರುತ್ತೆ. This 0 we can call it as additive identity. ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಚೆನ್ನಾಗಿ ರಿಕಾಲ್ ಮಾಡಬೇಕು. ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ಸಮ್ ಮಾಡಿದಾಗ ಅದೇ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಆ ಮ್ಯಾಟ್ರಿಕ್ಸ್ಗೆ ನಾವೇನಂತ ಕರಿತೀವಿ, ಅಡಿಟಿವ್ ಐಡೆಂಟಿಟಿ ಅಂತ ಹೇಳ್ತೀವಿ ಕ್ಯಾಶುವಲ್ ಆಗಿ. ಜನರಲಿ ನಾವು ಈ ತರ ಪ್ಲಸ್ ಮಾಡ್ತೀವಿ ನೋಡಿ, 5 plus 0 is equal to 5. ಓಕೆನಾ? 0 is nothing but additive ಐಡೆಂಟಿಟಿ. ಇದೇ ಪ್ರಾಪರ್ಟಿಯನ್ನ ನಾವು ಹಿಂಗ್ ಬರಿತೀವಿ, a ಸ್ಟಾರ್ e ಈಕ್ವಲ್ ಟು a ಅಂತ ಹೇಳ್ತೀವಿ. ಸ್ಟಾರ್ ಅಂದ್ರೆ ಇಲ್ಲಿ ಪ್ಲಸ್ ಆಗಿರ್ಬೋದು, ಇಲ್ಲಿ ಇಂಟು ಆಗಿರ್ಬೋದು. ನೆಕ್ಸ್ಟ್ ನಿಮ್ಗೆ ಒಂದು ಟಾಪಿಕ್ ಬರುತ್ತೆ ರಿಲೇಷನ್ಸ್ ಅಂಡ್ ಫಂಕ್ಷನ್ ಅಂತ, ಅಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಡೌಟ್ ಅನ್ನ. ನೆಕ್ಸ್ಟ್ ಸಿಮಿಲರ್ಲಿ ಈ ನೋಟ್ ಅನ್ನ ನೋಡ್ಕೊಳ್ಳಿ ಸರಿಯಾಗಿ. a plus of minus a is equal to minus a plus a, that should be equal to 0, where minus a is the negative of a, that should be called additive inverse of a. It means just I am going to take a be the matrix 1 0 3 2, okay, and minus a means what here? I should be multiplied with minus sign, isn't it? Means minus a is nothing but minus 1 0 and minus 3 2 minus 2. Adding these two we get 0 matrix. Okay, so remember these two note, most important. Next one, scalar multiplication. Generally I told you what is the difference between multiplication and scalar multiplications. If we need to multiply two unknowns, this is called multiplications. Okay, if we are multiplying a quantity with unknown, this is called scalar multiplication. That is the difference between multiplication and scalar multiplications, because there is a scalar with 3. Okay, now if there is a matrix Aij means having some elements with m cross n order
K is any scalar, then Ka, I told you, the scalar has to multiply with the matrix A, is denoted by multiplying each element. K means I should be multiply K by each and every element of the given matrix. For example, A is equal to matrix. Just I am going to take matrix. It is not square matrix. You can take matrix minus 3, 2, 1, 0. Okay. Then find 3A. Means what? Scalar multiplication. I should be multiply 3 into the given matrix A. ಹಾಗಾದ್ರೆ ಏನು ಮಾಡಬೇಕು ಹೇಳಿ ಇವಾಗ 3A ಅಂದ್ರೆ 3 ಅನ್ನ A ಮ್ಯಾಟ್ರಿಕ್ಸ್ ಗೆ ನಾವು ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕಂದ್ರೆ ಗುಣಾಕಾರ ಮಾಡಬೇಕು ಅಂತ ಅರ್ಥ. ನೋಡಿ ನೀವೇನಾದ್ರೂ ಮಲ್ಟಿಪ್ಲೈ ಮಾಡಬೇಕಂದ್ರೆ ಈ 3 ಇದೆಯಲ್ಲ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಬೇಕು. 3 5s 3 1s 3 0s 3 into 5 3 into minus 3 3 into 2 and 3 into 1 and one more is 3 into 0. Now multiply 3 5s 15 3 1s 3 3 into 0 0 3 5s 15 minus 9 3 2s 6 3 1s 3 3 0 0. Again we get the matrix of 2 cross 4. So this is called scalar multiplication. Have a great idea? Okay. Now problems regarding addition of matrices, subtraction of matrices and scalar multiplication. Now the given problem is if A is equal to what is the order here? 2 rows 3 columns. Similarly 2 rows 3 columns. The given question is I need to be find 2A plus 3B. 2A means scalar multiplication. Remember one thing. A is differ from 2A. Okay now. Similarly matrix B is differ from 3B because it is scalar multiplication. First of all, we need to be calculate what is 2A. It means what? 2 as it is. A means minus 3 minus 8 3 4 5 9. What is the value? I told you scalar multiplications means we need to multiply 2 by each and every element. ಹಾಗಾದ್ರೆ ಇದನ್ನ ಗುಣಾಕಾರ ಮಾಡಿ ಏನು ಮಾಡ್ತೀರಾ 2 into minus 3 minus 6 2 into minus 8 minus 16 2 into 3 6 2 into 4 8 2 into 5 10 2 into 9 18. This is the matrix only 2A. ನಮ್ಮ ಇಂಟೆನ್ಷನ್ ಏನು ಗೊತ್ತಾ 2A ಮ್ಯಾಟ್ರಿಕ್ಸ್ ಮತ್ತೆ 3B ಮ್ಯಾಟ್ರಿಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಆ ಎರಡು ಮ್ಯಾಟ್ರಿಕ್ಸ್ ಗಳಿಗೆ ನಾವು ಏನ್ ಮಾಡಬೇಕು ಕೂಡಿಸಬೇಕು. ಇಲ್ಲಿ ಪ್ಲಸ್ ಇದ್ರೆ ಕೂಡಿಸಿ ಮೈನಸ್ ಇದ್ರೆ ಕಳೀರಿ ಇಂಟು ಇದ್ರೆ ಗುಣಾಕಾರ ಮಾಡಬೇಕು. ಇದು ಪ್ರಾಬ್ಲಮ್ ಕಂಡೀಷನ್ಸ್. ಅದೇ ರೀತಿ ಏನ್ ಮಾಡಿ 3B 3 ಸ್ಕೇಲಾರ್ B ಅಂದ್ರೆ ಏನು ಮ್ಯಾಟ್ರಿಕ್ಸ್ ಏನಿದೆ ನೋಡಿ ಮ್ಯಾಟ್ರಿಕ್ಸ್ ಇದು ಮ್ಯಾಟ್ರಿಕ್ಸ್ 7 minus 3 2 4 5 9 is equal to ಹಂಗಂದ್ರೆ ಏನು 7 3s 21 minus 9 3 2s 6 4 3s 12 3 5s 15 and 9 3s 27. ಇದು 3B ಮ್ಯಾಟ್ರಿಕ್ಸ್. ಬಟ್ ನಾವೇನ್ ಮಾಡ್ಬೇಕು ಇವಾಗ 2A plus 3B ಮಾಡ್ಬೇಕು ತಾನೆ. ಓಕೆ 2A ಮ್ಯಾಟ್ರಿಕ್ಸ್ ಬಂದಿದೆ ನಮ್ಮ ಹತ್ರ 3B ನೂ ಸಹ ಫೈಂಡ್ ಔಟ್ ಮಾಡಿದ್ದೇವೆ. Now here 2A plus
3b. What is our 2a matrix? Minus 6, minus 16, 6, 8, 10 and 18. Okay. ಏನು ಮಾಡ್ಬೇಕು ಇವಾಗ ನಾವು ಇಲ್ಲಿ ಸಮ್ ಮಾಡ್ತೀರಾ ಸಬ್ಟ್ರಾಕ್ಷನ್ ಮಾಡ್ತೀರಾ? ಸಮ್ ಮಾಡಬೇಕು. 21 minus 9 6 12 15 27. ಹಾಗಾದ್ರೆ ಎರಡು ಮ್ಯಾಟ್ರಿಕ್ಸ್ ಗಳನ್ನ ನಾವೇನಾದ್ರೂ ಕೂಡಿಸಬೇಕು ಅಂದ್ರೆ ಏನಿದೆ ಪ್ರೊಸೀಜರ್? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಮಾತ್ರ ಕೂಡಿಸಬೇಕು ಅಂತ ಹೇಳಿದೀನಿ. ಸೊ ಅದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಯಾವ ಬರ್ತಾವ ನೋಡಿ, A11 ಆ ಕಡೆ B11 ಅದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೋಡಿ. ಇವಾಗ corresponding elements minus 6 plus 21 minus 16 minus plus into minus ಇದು ಗುಣಾಕಾರ ಮಾಡ್ಕೊಳ್ಳಿ, plus into minus ಡಿಫಿಕಲ್ಟ್ ಆದ್ರೆ ಬ್ರಾಕೆಟ್ ನಲ್ಲಿ ಮೈನಸ್ ಅಂತ ಆದ್ರೂ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. and 6 plus 6 6 plus 6 later here also 8 plus 12 10 plus 15 ಇದು corresponding element ಅದೇ ಪೊಸಿಷನ್ ಇರಬೇಕಷ್ಟೇ. 18 plus 27 18 plus 27 is equal to minus 6 plus 21 raised to 15 minus 16 minus 9 minus 25 6 plus 6 is 12. don't take 36. ಬಹಳಷ್ಟು ವಿದ್ಯಾರ್ಥಿಗಳು ನೀವು ಮಿಸ್ಟೇಕ್ ಮಾಡಿದ್ದೇನೆ. 6 plus 6 ಅಂದ್ರೆ 36 ಅಂದ್ಬಿಡ್ತೀರಾ. ಇಲ್ಲಿ ಕೂಡಿಸ್ಬೇಕು. 6 plus 6 ಎಷ್ಟಾಗುತ್ತೆ? 12. 12 plus 8 20. ಓಕೆ. 10 plus 15 25. 18 plus 27 ಆಡ್ ಮಾಡಿ 45. okay, so this is the matrix of 2a plus 3b is equal to ಏನಿದು 2a plus 3b. next example. so ಈ example ಏನಿದೆ ನೋಡಿ, what must be the matrix x? x matrix ನ ಬೆಲೆ ಎಷ್ಟು ಅಂತ ಕೇಳಿದಾನೆ ಅಷ್ಟೇ. ನೋಡಿ x matrix ಬೆಲೆ ಎಷ್ಟು ಅಂತ ಕೇಳಿದಾನೆ. ಹಾಗಾದ್ರೆ ಅದನ್ನ ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ 2x plus 1 plus 2 3 4 3 8 7 2 ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ಕ್ಯಾಶುವಲ್ ಆಗಿ ಏನ್ ಮಾಡ್ತಿದ್ದೀರಿ, 3 plus x is equal to 5 ಆದ್ರೆ what is the value of x ಅಂತಂದು ಏನ್ ಮಾಡ್ತಿದ್ರಿ, x is equal to 5 ನ ಇಲ್ಲಿ ಇಟ್ಕೊಂಡು ಇದನ್ನ ಈ ಕಡೆ ಶಿಫ್ಟ್ ಮಾಡ್ತಿದ್ರಿ ತಾನೆ, that is x is equal to 2 ಅಂತ ಹೇಳ್ತಿದ್ರಿ. ಅದೇ ರೀತಿ ಇದಕ್ಕೊಂದು ಹೆಸರು ಕೊಡಿ ಅಷ್ಟೇ, like 2x plus matrix A is equal to matrix B. ಈಗ ನನ್ನ ಹೆಸರು ಏನಿದೆಯಲ್ಲ ನನಗೊಂದು ಹೆಸರು ಕೊಡಿ ಅಷ್ಟೇ, ಇದು ನಾನು ಇದು ನೀವು, ಓಕೆನಾ? ಹಾಗಾದ್ರೆ 2x is equal to ಇದನ್ನ b minus a ಅಂತ ಬರೀಬಹುದಾ? ಎಸ್. ಹಾಗಾದ್ರೆ ಇವಾಗ ಸಿಂಪ್ಲಿಫೈ ಮಾಡಿ. 2x is equal to b ಅಂದ್ರೆ ಏನು, ಮ್ಯಾಟ್ರಿಕ್ಸ್ b 3 8 7 2 ಮೈನಸ್ ಮಾಡಿ 1 2 3 4. ಹಾಗಾದ್ರೆ 2x is equal to ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 3 minus 1 8 minus 2 7 minus 3 and 2 minus 4. now it is 2x is equal to ಏನ್ ಬಂತು ಆನ್ಸರು, 3 minus 1 2 6 5 sorry it is 4 and it is minus 2, but still we get still here 2x, but I need to be calculate what is the matrix x. then later x is equal to cross multiply ಮಾಡ್ಕೊಂಬಿಡಿ, ಆ 2 ಏನಾಗುತ್ತೆ ಕೆಳಗಡೆ ಬಂದ್ಬಿಡುತ್ತೆ. ಇಲ್ಲಿ ಏನು ಬಂತು 2 6 4 minus 2. ಇದನ್ನ ನೀವು ನೋಡ್ತಿದ್ರೆ ಇಟ್ ಈಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಹೌದು, ಬಿಕಾಸ್
ಈ ಟೋಟಲ್ ವ್ಯಾಲ್ಯೂ ಇಟ್ ಲುಕ್ ಲೈಕ್ ಎ ಕೆ. ಗುಣಾಕಾರ ಮಾಡ್ಕೊಳ್ಳಿ ಅಷ್ಟೇ. ಏನಾಗುತ್ತೆ x ಇಸ್ ಈಕ್ವಲ್ ಟು ಗುಣಾಕಾರ ಮಾಡಿ 2/2 ಆಗುತ್ತಾ. 1/2 ಇಂಟು 2 ಅಂದ್ರೆ ಎಷ್ಟು 2/2. 1/2 ಇಂಟು 6 ಅಂದ್ರೆ ಎಷ್ಟು 6/2. 1/2 ಇಂಟು 4 ಅಂದ್ರೆ ಎಷ್ಟು 4/2. ಅದೇ ರೀತಿ 1/2 ಇಂಟು -2 ಅಂದ್ರೆ ಎಷ್ಟು -2/2. ಈಗ ಇದನ್ನ ಸಿಂಪ್ಲಿಫೈ ಮಾಡಿ x ಇಸ್ ಈಕ್ವಲ್ ಏನು ಬರುತ್ತೆ 1 3 2 -1. This is the matrix X. ಅರ್ಥ ಆಯ್ತಾನೆ ಎಕ್ಸಾಂಪಲ್ ಇದು. The third example, our intention is find x and y. This is not a matrix. X and y be the elements. So these elements will located here x and here y. ಏನ್ ಮಾಡಬೇಕು ಈ ಪ್ರಾಬ್ಲಮ್ ಅನ್ನ ನೋಡ್ತಿದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ ಸೈನ್ ಅನ್ನ ನೋಡಿ ಅಂತ. ಪ್ಲಸ್ ಸೈನು ಮೈನಸ್ ಸೈನು ಈಕ್ವಲ್ ಸೈನ್ ಅನ್ನ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ. ಫಸ್ಟ್ ಏನ್ ಕಾಣ್ತಿದೆ ನೋಡಿ ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಎಸ್ ಫಸ್ಟ್ ಇದನ್ನ ನೀವು ಸ್ಕೇಲಾರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೆಂಗ್ ಮಾಡ್ತೀರಾ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆ 2 ನ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಗೆ ಮಲ್ಟಿಪ್ಲೈ ಮಾಡಿ. 2x 5 2s are 10 7 2s are 14 and 2y minus 2 3s are 6. ಈ ಎರಡನ್ನ ಎರಡು ಎಲಿಮೆಂಟ್ ಗೆ ಗುಣಾಕಾರ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. 2 into y 2y ಏನಿದೆ ಇಲ್ಲಿ ಮೈನಸ್ ಸೈನ್ ಇದೆ ಮೈನಸ್ 2 into 3 6. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಕೇವಲ ನೀವು 2 ಅನ್ನ y ಮಾತ್ರ ಮಲ್ಟಿಪ್ಲೈ ಮಾಡ್ತೀರಾ. ಸ್ವಲ್ಪ ಹುಷಾರಾಗಿ ಏನ್ ಮಾಡಿ ಅದನ್ನ ಬ್ರಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಟೋಟಲ್ ಈ ಕೋಫ್ಯಾಕ್ಟರ್ ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ 3 minus 4 1 and 2 it is equal to ಏನ್ ಬರುತ್ತೆ ಇಲ್ಲಿ 7 6 15 and 14. ಇವಾಗ ಏನ್ ಮಾಡ್ತೀರಾ ನೆಕ್ಸ್ಟ್ ಇಲ್ಲೇನಿದೆ ಸೈನ್ ಪ್ಲಸ್ ಇದೆ isn't it. ಈಕ್ವಲ್ ಮಾಡಕ್ ಹೋಗ್ಬೇಡಿ, ಮತ್ತೆ ಫಸ್ಟ್ ಸಮ್ ಮಾಡಿ. ಏನಾಗುತ್ತೆ ವ್ಯಾಲ್ಯೂ ಇಲ್ಲಿ 2x plus 3 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಸಮ್ ಮಾಡಬೇಕು. ನೆಕ್ಸ್ಟ್ ಏನ್ ಬರುತ್ತೆ 10 plus of -4 14 plus 1 and 2y minus 6 plus 2 is equal to ನೋಡಿ ಈಕ್ವಲ್ ಬಂತು. ಈಕ್ವಲ್ ಅಂದ್ರೆ ಏನು ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2x plus 3 here 6 15 2y minus 4 is equal to 7 6 15 and 14. ಇವಾಗ ಈ ಎರಡು ಎಲಿಮೆಂಟ್ ಅನ್ನು ಅಬ್ಸರ್ವ್ ಮಾಡಿ. Is it equal? Yes. It means what? This is nothing but equality of two matrices. If and only if they are equal, it depends on the value of x and y. The corresponding elements 2x plus 3 is equal to 7. What is the value of x? 2x is equal to 7 minus idane ikade shift madkoli. 7 minus 3 is equal to how much? 4. 2x is equal to 4 adre x is equal to 2. 4 divided by 2 x is equal to how much? 2. ಅದೇ ರೀತಿ y ನ ಬೆಲೆಯನ್ನ ಕಂಡುಹಿಡಿಯಿರಿ. 2y minus 4 is equal to corresponding elements is 14. 2y is equal to 14 plus 4 ಇದನ್ನ ಈ ಕಡೆ ಶಿಫ್ಟ್ ಮಾಡಬೇಕು ಪ್ಲಸ್ ಆಗಿಬಿಡುತ್ತೆ. 2y is equal to 18. Then y is equal to 18 by 2. y is equal to how much? 9. Therefore x is equal to how much? 2 and y is equal to how much? 9. This is the result. ಈ ಎರಡು ವ್ಯಾಲ್ಯೂಗಳನ್ನ ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎರಡೂ ಸಹ ಈಕ್ವಲ್ ಬರುತ್ತೆ. ನೋಡಿ ಇಲ್ಲಿ 2 2s are 4 4 plus 3 7. ಇಲ್ಲಿ ನೋಡಿ 7 2 9s are 18 18 minus 4 is 14. Is it clear? ಇಂಥವೆಲ್ಲ ಕನ್ಫರ್ಮೇಶನ್ ಮಾಡ್ಕೋಬೇಕು.
This example most important for annual examination purpose. Such question will carry for 3 marks. ಏನಿದೆ ಪ್ರಾಬ್ಲಮ್ ನೋಡಿ, ಇದು ಸ್ಮಾಲ್ ತಗೊಳ್ಳಿ. No, it is not a matrix. These are okay. Sorry. It is matrix because I need to find x plus y is equal to this matrix and x minus y equal to again this matrix. Let us make it as the given problem x plus y is equal to 5 2 0 9. Okay, so which implies x plus y is equal to, just we have given some name a ಅಂದ್ರೇನು 5209 matrix ಅಂತ ಅರ್ಥ. It is nothing but equation number 1. Again x minus y is equal to 360 minus 1. Now this matrix we can also make it as x minus y equal to b, equation number 2. ಇವಾಗ ನಾನು x ಮತ್ತೆ y ಬೆಲೆಯನ್ನ ಕಂಡುಹಿಡಿಯಬೇಕಂತಂದ್ರೆ ಲೀನಿಯರ್ ಇನ್ಇಕ್ವಾಲಿಟಿ ನಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಕ್ಯಾನ್ಸಲೇಷನ್ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಏನಿದೆ ಕ್ಯಾನ್ಸಲೇಷನ್ ಮೆಥಡ್? equation number 1 and equation number 2 becomes, what is our equation number 1? X plus y equal to a. What is our equation number 2? X minus y equal to b. Cancellation use ಮಾಡಿ. ಇಲ್ಲಿ ಸೈನ್ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇವೆರಡು ಕ್ಯಾನ್ಸಲ್ ಆಗಿಬಿಡ್ತವೆ. ಸೊ 2x is equal to, be careful, a plus b ಅಂತಾನೆ ಬರೀಬೇಕು. a b ಅಂತ ಬರೀಲಿಕ್ಕೆ ಹೋಗ್ಬೇಡಿ, ಇಲ್ಲಿ ಪ್ಲಸ್ ಇರುತ್ತೆ, ಏನಿಲ್ಲ ಅಂದ್ರೆ ಪ್ಲಸ್ ಸೈನ್, a plus b. Next 2x is equal to a ಅಂದ್ರೆ ಏನು? 5 2 0 9 matrix plus b 3 6 0 minus 1. Then 2x is equal to 5 plus 3 2 plus 6 0 plus 0 9 minus 1. ಇದನ್ನ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಆನ್ಸರು? 2x is equal to 5 plus 3 ಅಂದ್ರೆ ಎಷ್ಟು? 8. 6 plus 2 8 0 and one more is 8. ಹಾಗಾದ್ರೆ x is equal to how much? 1 by 2 cross multiply 8 8 0 8. Okay, later x is equal to 1 by 2 ಲಿಂದ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಅಂದ್ರೆ ಏನು ಮಾಡಬೇಕು? 8 upon 2 8 upon 2 0 upon 2 8 upon 2. ಇದನ್ನು ಸಿಂಪ್ಲಿಫೈ ಮಾಡಿ x is equal to 4 4 0 4. This is our x matrix. After getting x matrix, by using equation number 1, easily we can calculate the matrix y. ಅದನ್ನ ಹೆಂಗೆ ಕಂಡುಹಿಡಿತೀರಾ? equation number 1 becomes, ಅದಾಗಿದ್ಮೇಲೆ ಇದನ್ನ ಬರೀಬೇಕು. equation number 1 becomes x plus y is equal to a. y is equal to a minus x. y is equal to a minus, sorry, what is nothing but a. a ಅಂದ್ರೆ ಏನು? a ಅಂದ್ರೆ ಏನು? given matrix. ಅದನ್ನ ಬರ್ಕೊಂಬಿಡಿ. a ಅಂದ್ರೆ ಏನು ಮ್ಯಾಟ್ರಿಕ್ಸ್? 5 2 0 9 minus x 4 4 0 4. ಸಬ್ಟ್ರಾಕ್ಟ್ ಮಾಡಿ. ಇವಾಗ y is equal to, subtraction ಇದೆ ನೋಡಿ, ಸಿಂಬಲ್ ಇಲ್ಲಿ ಇದೆ, ಸಬ್ಟ್ರಾಕ್ಷನ್ಸ್ ಇದೆ ಅಲ್ಲ. 5 minus 4 2 minus 4 0 minus 0 and 9 minus 4. It is equal to 5 minus 4 how much? 1 minus 2 0 and 5. This is our matrix B. Thank you for watching.